ಒಂದೇ ರಾತ್ರಿಯಲ್ಲಿ 5 ಪತ್ರಕರ್ತರನ್ನ ಕೊಂದ ಇಸ್ರೇಲ್ ವಿಶ್ವದಾದ್ಯಂತ ಆಕ್ರೋಶ ಮತ್ತು ಖಂಡನೆಗೆ ಕಾರಣ ಆಗಿದೆ. ಇದು ಗುರಿಯಿಟ್ಟ ಕಾರ್ಯಾಚರಣೆ, ನೈತಿಕ ಹೊಣೆಯನ್ನ ಮರೆತ ಇಸ್ರೇಲ್. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಗಾಜಾ ಪಟ್ಟಿಯಲ್ಲಿ ಮೇ 18ರ ರಾತ್ರಿ ನಡೆದಂಥ ಇಸ್ರೇಲಿ ವಾಯುದಾಳಿಯಲ್ಲಿ 5 ಪತ್ರಕರ್ತರು ಮತ್ತು ಅವರ ಕುಟುಂಬದ ಸದಸ್ಯರನ್ನ ಇಸ್ರೇಲಿ ಸೇನೆ ಕೊಂದ ಘಟನೆ ವಿಶ್ವದಾದ್ಯಂತ ಆಕ್ರೋಶ ಮತ್ತು ಖಂಡನೆಗೆ ಕಾರಣ ಆಗಿದೆ. ಈ ದಾಳಿ ಸುದ್ದಿವಾಹಿನಿಗಳು ಮತ್ತು ಮಾನವ ಹಕ್ಕು ಸಂಸ್ಥೆಗಳಿಂದ ತೀವ್ರ ಟೀಕೆಗೊಳಗಾಗಿದ್ದು, ಇಸ್ರೇಲಿ ಸೈನ್ಯದಿಂದ ಪತ್ರಕರ್ತರನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಲಾಗ್ತಾ ಇದೆ ಅನ್ನೋ ಆರೋಪಕ್ಕೆ ಪುಷ್ಟಿ ಕೊಟ್ಟಿದೆ. ಇನ್ನು ಪ್ರಾಣ ಕಳ್ಕೊಂಡವರು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಅಬ್ದುಲ್ ರೆಹಮಾನ್ ಅಲ್ ಅಲಾಬಾದ್ ಲೆಹನ್, ನೂರ್ ಕಂದಿಲ್, ಖಾಲಿದ್ ಅಬು ಸೈಫ್, ಅಜೀಲ್ ಅಲ್ ಹಿಜ್ಜಾರ್, ಅಹಮದ್ ಅಲಿ ಜಿನಾತಿ ಇವರು ಪ್ರಾಣ ಕಳ್ಕೊಂಡವರು. ಈ ದಾಳಿ ಗಾಜಾದ ವಿವಿಧ ಭಾಗಗಳಲ್ಲಿ ನಡೆದಿದ್ದು, ಪತ್ರಕರ್ತರ ಜೊತೆಗೆ ಅವರ ಕುಟುಂಬ ಸದಸ್ಯರು ಸಹ ಸಾವನ್ನಪ್ಪಿದ್ದಾರೆ. ಈ ಘಟನೆ ಗಾಜಾದಲ್ಲಿ ಪತ್ರಕರ್ತರಿಗೆ ಎದುರಾಗ್ತಾ ಇರುವಂತಹ ತೀವ್ರ ಅಪಾಯವನ್ನ ಎತ್ತು ತೋರಿಸುತ್ತೆ. ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ CPJ ಪ್ರಕಾರ 2020ರ ಅಕ್ಟೋಬರ್ 7ರಿಂದ ಗಾಜಾದಲ್ಲಿ ಕನಿಷ್ಠ 178 ಪತ್ರಕರ್ತರು ಮತ್ತು ಮಾಧ್ಯಮ ಕಾರ್ಯಕರ್ತರು ಕೊಲ್ಲಲ್ಪಟ್ಟಿದ್ದಾರೆ. ಇಸ್ರೇಲಿ ಸೈನ್ಯ ಈ ದಾಳಿಯನ್ನ ಗುರಿಯಿಟ್ಟ ಕಾರ್ಯಾಚರಣೆ ಅಂತ ವಿವರಿಸಿದ್ದು, ಕೊಲ್ಲಲ್ಪಟ್ಟ ಕೆಲವು ಪತ್ರಕರ್ತರು ಹಮಾಸ್ ಜೊತೆಗೆ ಸಂಬಂಧ ಹೊಂದಿದ್ರು ಅಂತ ಆರೋಪಿಸಿದೆ. ಆದರೆ ಈ ಆರೋಪಗಳಿಗೆ ಯಾವುದೇ ಸ್ಪಷ್ಟ ಪುರಾವೆಗಳನ್ನು ಒದಗಿಸಿಲ್ಲ. ಉದಾಹರಣೆಗೆ ಏಪ್ರಿಲ್ 7, 2025ಕ್ಕೆ ನಡೆದಂಥ ದಾಳಿಯಲ್ಲಿ ಕೊಲ್ಲಲ್ಪಟ್ಟಂಥ ಪತ್ರಕರ್ತ ಹಿಲ್ಮಿ ಅಲ್ ಫಕಾವಿಯನ್ನ ಗುರಿಯಾಗಿಸಿದಾಗ ಇಸ್ರೇಲ್ನ ಸೈನ್ಯ ಹಸನ್ ಇಸ್ಲೇಹನನ್ನ ಗುರಿಯಾಗಿಸಿತ್ತು ಅಂತ ಹೇಳಿತು. ಆದರೆ ಈ ಆರೋಪವನ್ನ ಗಾಜಾದ ಸರ್ಕಾರಿ ಮಾಧ್ಯಮ ಕಚೇರಿ ತಪ್ಪು ಅಂತ ಖಂಡಿಸಿದೆ. ಗಾಜಾದಲ್ಲಿ ಪತ್ರಕರ್ತರ ಮೇಲಿನ ದಾಳಿಗಳು ಅಂತಾರಾಷ್ಟ್ರೀಯ ಸಮುದಾಯದಿಂದ ತೀವ್ರ ಖಂಡನೆಗೊಳಗಾಗಿದೆ. ಪ್ಯಾಲೆಸ್ತೀನ್ನ ವಫಾ ಸುದ್ದಿ ಸಂಸ್ಥೆ ಇಸ್ರೇಲಿ ಸೈನ್ಯವನ್ನ ಪತ್ರಕರ್ತರನ್ನ ಮತ್ತು ಅವರ ಕುಟುಂಬಗಳನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸೋ ವ್ಯವಸ್ಥಿತ ನೀತಿ ಅಂತ ಟೀಕಿಸಿದೆ. ಇನ್ನು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ RSF ಸಂಸ್ಥೆ 2024ರ ಅಂತ್ಯದ ವೇಳೆಗೆ ಕನಿಷ್ಠ 35 ಪತ್ರಕರ್ತರನ್ನ ಇಸ್ರೇಲ್ನ ಸೈನ್ಯ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಕೊಂದಿದೆ ಅಂತ ದಾಖಲಿಸಿದೆ. ಗಾಜಾದ ಪತ್ರಕರ್ತರು ಯುದ್ಧದ ಭೀಕರತೆಯನ್ನ ದಾಖಲಿಸುವಾಗ ಮತ್ತು ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಈ ಘಟನೆಯಲ್ಲಿ ಕೊಲ್ಲಲ್ಪಟ್ಟಂತಹ ಪತ್ರಕರ್ತರು ಗಾಜಾದ ಜನರ ಜೀವನದ ದೈನಂದಿನ ಸವಾಲುಗಳನ್ನ ಮತ್ತು ಇಸ್ರೇಲಿ ದಾಳಿಗಳಿಂದ ಉಂಟಾದ ಮಾನವೀಯ ದುರಂತವನ್ನ ವರದಿ ಮಾಡ್ತಾ ಇದ್ರು. ಉದಾಹರಣೆಗೆ ಫಾತಿಮಾ ಹಸೌನಾ ಏಪ್ರಿಲ್ನಲ್ಲಿ ಕೊಲ್ಲಲ್ಪಟ್ಟಂತ ಒಬ್ಬ ಛಾಯಾಗ್ರಾಹಕ ತನ್ನ ಛಾಯಾಚಿತ್ರಗಳ ಮೂಲಕ ಗಾಜಾದ ಜನರ ಕಷ್ಟದಾಯಕ ಜೀವನವನ್ನ ವಿಶ್ವಕ್ಕೆ ತೋರಿಸ್ತಾ ಇದ್ರು. ಗಾಜಾದ ಜನರ ಸಂಕಷ್ಟವನ್ನ ತೋರಿಸೋದು ಪತ್ರಕರ್ತರು. ಅದೇ ಕಾರಣಕ್ಕೆ ಇಸ್ರೇಲ್ ಪತ್ರಕರ್ತರನ್ನ ಮಾತ್ರ ಗುರಿಯಾಗಿಸಿಕೊಂಡು ಸಾಯಿಸ್ತಾ ಇದೆ. ಗಾಜಾದಲ್ಲಿ ಪತ್ರಕರ್ತರ ಮೇಲಿನ ದಾಳಿಗಳು ಕೇವಲ ಹತ್ಯೆಯಷ್ಟೇ ಅಲ್ಲ, ಇದು ಸತ್ಯವನ್ನ ವರದಿ ಮಾಡೋ ಸ್ವಾತಂತ್ರ್ಯದ ಮೇಲಿನ ದಾಳಿ ಕೂಡ ಹೌದು. ಈ ಘಟನೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದ್ದು, ಸ್ವತಂತ್ರ ತನಿಖೆಗೆ ಒತ್ತಾಯಿಸಲಾಗ್ತಾ ಇದೆ. ಈ ದುರಂತ ವಿಶ್ವ ಸಮುದಾಯವನ್ನ ಗಾಜಾದ ಮಾನವೀಯ ಸಂಕಷ್ಟವನ್ನ ಗಂಭೀರವಾಗಿ ಪರಿಗಣಿಸೋಕೆ ಮತ್ತು ಪತ್ರಕರ್ತರ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳೋಕೆ ಕರೆ ಕೊಟ್ಟಿದೆ. ಗಾಜಾದ ಜನರ ಸ್ಥಿತಿಯನ್ನ ವಿಶ್ವಕ್ಕೆ ತಿಳಿಸೋರನ್ನ ತಡೆಯೋಕೆ ಈ ದಾಳಿ ಗುರಿಯಾಗಿದೆ. ಈ ಕುಟುಂಬ ಸದಸ್ಯರನ್ನ ಕೊಲ್ಲೋದು, ಅದರಲ್ಲೂ ಮಕ್ಕಳನ್ನ ಕೊಲ್ಲೋದು ನೈತಿಕ ಹೊಣೆಗಳನ್ನ ಮೀರಿದಂತಿದೆ. ಜಿನಿವಾ ಕನ್ವೆನ್ಷನ್ನ ಪ್ರಕಾರ ಪತ್ರಕರ್ತರನ್ನ ಯುದ್ಧದಲ್ಲಿ ನಾಗರಿಕರು ಅಂತ ಪರಿಗಣಿಸಲಾಗುತ್ತೆ ಮತ್ತು ಇವರನ್ನ ಗುರಿಯಾಗಿಸೋದು ಯುದ್ಧಾಪರಾಧವಾಗಿದೆ. ಈ ದಾಳಿಗಳು ಸ್ಥಳೀಯ ಸಮುದಾಯಗಳಲ್ಲಿ ಭಯ ಮತ್ತು ನಿರಾಸೆಯನ್ನು ಉಂಟು ಮಾಡುತ್ತೆ. ಮಾಧ್ಯಮ ಕಾರ್ಯಕರ್ತರಿಗೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸೋಕೆ ಇನ್ನಷ್ಟು ಕಷ್ಟ ಕೂಡ ಆಗಬಹುದು. ಯಾವುದೇ ಯುದ್ಧದಲ್ಲಿ ನಾಗರಿಕರನ್ನ, ವಿಶೇಷವಾಗಿ ಪತ್ರಕರ್ತರನ್ನ ಮತ್ತು ಅವರ ಕುಟುಂಬಗಳನ್ನ ಗುರಿಯಾಗಿಸೋದು ಸಂಪೂರ್ಣವಾಗಿ ಅನೈತಿಕ. ಇದು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾದದ್ದು. ಪತ್ರಕರ್ತರನ್ನ ಕೊಲ್ಲೋದ್ರಿಂದ ಗಾಜಾದ ವಾಸ್ತವ ಸ್ಥಿತಿಯನ್ನ ವಿಶ್ವಕ್ಕೆ ತಿಳಿಸೋ ಧ್ವನಿಯನ್ನ ಸ್ತಬ್ಧಗೊಳಿಸಲಾಗ್ತಾ ಇದೆ. ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಷ್ಟೇ ಅಲ್ಲ, ದಕ್ಷಿಣದ ಖಾನ್ ಯೂನಿಸ್ನಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ 18 ಮಕ್ಕಳು ಮತ್ತು 13 ಮಹಿಳೆಯರು ಸೇರಿದಂತೆ 48ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳಾಂತರಗೊಂಡಂತಹ ಜನರಿಗೆ ಆಶ್ರಯ ಕಲ್ಪಿಸಿದ್ದಂತಹ ಟೆಂಟ್ಗಳು ಹಾಗೂ ಮನೆಗಳಿಗೆ ಕ್ಷಿಪಣಿಯನ್ನ ಬಡಿದು ವ್ಯಾಪಕ ಹಾನಿಯಾಗಿದೆ ಅಂತ ನಾಸರ್ ಆಸ್ಪತ್ರೆಯ ವಕ್ತಾರ ವಿಯಾಮ್ ಫೇಸ್ ಹೇಳಿದ್ದಾರೆ. ಇನ್ನು ಉತ್ತರ ಗಾಜಾದಲ್ಲಿ ಜಬಾಲಿಯಾ ನಿರಾಶ್ರಿತರ ಶಿಬಿರದ ಬಳಿಯಲ್ಲಿ ಇರುವಂತಹ ಮನೆಯೊಂದಕ್ಕೆ ಕ್ಷಿಪಣಿ ಬಡಿದು ಒಂದೇ ಕುಟುಂಬದ 9 ಮಂದಿ ಮೃತಪಟ್ಟಿದ್ದಾರೆ. ಜಬಾಲಿಯಾದಲ್ಲಿಯೇ ಮತ್ತೊಂದು ಮನೆಯ ಮೇಲೆ ದಾಳಿಯಲ್ಲಿ 7 ಮಕ್ಕಳು, ಓರ್ವ ಮಹಿಳೆ ಸೇರಿದಂತೆ 10 ಮಂದಿ ಸಾವನ್ನಪ್ಪಿದ್ದಾರೆ.
ಮಧ್ಯ ಗಾಜಾದಲ್ಲಿ ನಡೆದಂಥ 3 ಪ್ರತ್ಯೇಕ ದಾಳಿಯಲ್ಲಿ ಕನಿಷ್ಠ 12 ಮಂದಿ, ಜ್ವೀಡಾ ಪಟ್ಟಣದಲ್ಲಿ ನಡೆದಂಥ ದಾಳಿಯಲ್ಲಿ 2 ಮಕ್ಕಳು, 4 ಮಹಿಳೆಯರ ಸಹಿತ 7 ಮಂದಿ, ಇನ್ನು ಡೀರ್ ಅಲ್ ಬಲಾಹ್ ಅಪಾರ್ಟ್ಮೆಂಟ್ ಮೇಲಿನ ದಾಳಿಯಲ್ಲಿ ಮಗು ಸಹಿತ 3 ಮಂದಿ, ನುಸಿರಾತ್ ಶಿಬಿರದ ಬಳಿ ನಡೆದಂಥ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಗಾಜಾ ಆರೋಗ್ಯ ಇಲಾಖೆಯ ತುರ್ತು ಸೇವಾ ವಿಭಾಗದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಗಾಜಾದಲ್ಲಿರುವಂತಹ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವ ಮತ್ತು ಹಮಾಸನ್ನ ಸೋಲಿಸೋ ಉದ್ದೇಶದ ಆಪರೇಷನ್ ಗಿಡಿಯಾನ್ನ ಆರಂಭಿಕ ಹಂತವಾಗಿ ಇದರ ಗಡಿಯುದ್ದಕ್ಕೂ ಸಹ ಶಸ್ತ್ರಸಜ್ಜಿತ ಪಡೆಗಳನ್ನು ನಿಯೋಜನೆಗೊಳಿಸಲಾಗುವುದು. ಗಾಜಾ ಪಟ್ಟಿಯಲ್ಲಿ ಕಾರ್ಯಾಚರಣೆಯನ್ನು ವಿಸ್ತರಿಸೋಕೆ ಮತ್ತು ಪ್ಯಾಲೆಸ್ತೀನ ಪ್ರದೇಶಗಳನ್ನ ಕಾರ್ಯಾಚರಣೆಯ ನಿಯಂತ್ರಣವನ್ನು ಸಾಧಿಸೋಕೆ ಸಿದ್ಧತೆಗಳ ಭಾಗವಾಗಿ ವ್ಯಾಪಕ ದಾಳಿ ಮತ್ತು ಸೈನ್ಯವನ್ನು ಸಜ್ಜುಗೊಳಿಸಲಾಗ್ತಾ ಇದೆ ಅಂತ ಇಸ್ರೇಲ್ನ ಮಿಲಿಟರಿ ಸಹ ಹೇಳಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.